ಕರ್ನಾಟಕದ ಜನರಿಗೆ ಸರ್ಕಾರ ಗುಡ್ ನ್ಯೂಸ್ ಅನ್ನ ಕೊಟ್ಟಿದೆ. ಉತ್ತರ ಕರ್ನಾಟಕದ 2 ಕಡೆ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವನ್ನ ತರಲು ಮುಂದಾಗಿದ್ದು, ಹುಬ್ಬಳ್ಳಿ ಮತ್ತು ಬೆಳಗಾವಿ ವಿಮಾನ ನಿಲ್ದಾಣಗಳನ್ನ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಏರಿಸಲು ಮುಂದಾಗ್ತಾ ಇದೆ. ಈ ಸಂಬಂಧ ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೆಯುವಂತೆ ಇಲಾಖೆ ಅಧಿಕಾರಿಗಳಿಗೆ ಸಚಿವ ಎಂಬಿ ಪಾಟೀಲ್ ಸೂಚಿಸಿದ್ದಾರಂತೆ. ಹೌದು, ಬೆಂಗಳೂರಿನಲ್ಲಿ 2ನೇ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ನಿರ್ಮಾಣದ ಚರ್ಚೆ ಜೋರಾಗಿದ್ದು, ಸ್ಥಳ ಆಯ್ಕೆಗೆ ಸರ್ಕಾರ ವೇಗವನ್ನ ನೀಡಿದೆ. ಎಲ್ಲವೂ ಬೆಂಗಳೂರಿನಲ್ಲೇ ಮಾಡಿದ್ರೆ ಹೇಗೆ, ಉತ್ತರ ಕರ್ನಾಟಕದ ಕಡೆಗೂ ಕೂಡ ನೋಡಿ ಅಂತ ಜನರು ಹಾಗೂ ಪ್ರತಿನಿಧಿಗಳು ಸರ್ಕಾರದ ಮೇಲೆ ಒತ್ತಡವನ್ನ ಹಾಕಿದ್ರು. ಇದರ ಬೆನ್ನಲ್ಲೇ ರಾಜ್ಯ ಸರ್ಕಾರ ಉತ್ತರ ಕರ್ನಾಟಕದ 2 ವಿಮಾನ ನಿಲ್ದಾಣಗಳನ್ನ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳನ್ನಾಗಿ ಮೇಲ್ದರ್ಜೆಗೇರಿಸಲು ಮುಂದಾಗ್ತಾ ಇದೆ. ಇನ್ನು ಹುಬ್ಬಳ್ಳಿ ಹಾಗೂ ಬೆಳಗಾವಿ ಏರ್ಪೋರ್ಟ್ಗಳು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಆಗುವಂತಹ ಎಲ್ಲಾ ಅರ್ಹತೆಗಳನ್ನ ಹೊಂದಿದ್ದು, ಬೇಕಿರುವಂತಹ ಪ್ರಯಾಣಿಕರ ದಟ್ಟಣೆಯನ್ನ ಕೂಡ ಈ 2 ಏರ್ಪೋರ್ಟ್ಗಳು ಈಗಾಗಲೇ ಹೊಂದಿವೆ. ಸದ್ಯ ಇಲ್ಲಿನ ಜನ ಅಂತಾರಾಷ್ಟ್ರೀಯ ಪ್ರಯಾಣಕ್ಕಾಗಿ ಗೋವಾ ಏರ್ಪೋರ್ಟ್ಗೆ ಹೋಗಬೇಕಾಗಿದೆ. ಆದ್ರಿಂದ ಈ 2 ಏರ್ಪೋರ್ಟ್ಗಳಿಗೆ ಅಂತಾರಾಷ್ಟ್ರೀಯ ಮಾನ್ಯತೆಯನ್ನು ಕೊಡಬೇಕಾಗಿದೆ. ಈ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರಕ್ಕೆ ಪತ್ರವನ್ನ ಬರೆಯಲಿದೆಯಂತೆ. ಬಳಿಕ ಏರ್ಪೋರ್ಟ್ ಅಥಾರಿಟಿ ಆಫ್ ಇಂಡಿಯಾದ ಅಧಿಕಾರಿಗಳು ವಿಮಾನ ನಿಲ್ದಾಣಗಳನ್ನು ಪರಿಶೀಲಿಸಿ ಅಂತಿಮ ನಿರ್ಧಾರವನ್ನ ಕೈಗೊಳ್ಳಲಿದೆ. ಇನ್ನು ದೇಶದಾದ್ಯಂತ ವಿಮಾನಯಾನವನ್ನ ಉತ್ತೇಜಿಸುವಂತಹ ಉದ್ದೇಶ ಹೊಂದಿರತಕ್ಕಂತಹ ಮೋದಿ ಸರ್ಕಾರ ಎಲ್ಲಾ ಅರ್ಹತೆಗಳಿದ್ರೆ ಶೀಘ್ರದಲ್ಲಿಯೇ ಈ 2 ವಿಮಾನ ನಿಲ್ದಾಣಗಳನ್ನ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳನ್ನಾಗಿ ಘೋಷಿಸುವಂತಹ ನಿರೀಕ್ಷೆ ಇದೆ. ಇದರಿಂದ ಉತ್ತರ ಕರ್ನಾಟಕ ಸೇರಿದಂತೆ ಮಹಾರಾಷ್ಟ್ರ, ಗೋವಾ ಜನರಿಗೂ ಕೂಡ ಅನುಕೂಲ ಆಗಲಿದೆ.